ಹುಬ್ಬಳ್ಳಿ ಧಾರವಾಡ ಪೊಲೀಸರ ಮೇಲೆ ಒಂದು ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಒಂದು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಕೇರ್ಲೆಸ್ ಮಾಡ್ಬಿಟ್ರ. ಹಿಂಗಂತ ನಾವೆಲ್ಲ ಕ್ಯಾನ್ಸರ್ ಪೀಡಿತ ಒಬ್ಬ ಮಹಿಳೆನೇ ಗಂಭೀರ ಆರೋಪ ಮಾಡ್ತಿದ್ದಾರೆ ಪೊಲೀಸರ ಮೇಲೆ. ಹುಬ್ಬಳ್ಳಿ ಧಾರವಾಡ ಪೊಲೀಸರ ಮೇಲೆ ಬಹುದೊಡ್ಡ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಕೇಸ್ ಒಂದರ ವಿಚಾರದಲ್ಲಿ ಕೇರ್ಲೆಸ್ ಆಗಿ ನಡೆದುಕೊಂಡ್ರ ಪೊಲೀಸರು. ಕ್ಯಾನ್ಸರ್ ಪೀಡಿತ ಸಂತ್ರಸ್ತ ಮಹಿಳೆಯಿಂದ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. 1 ವರ್ಷದ ಹಿಂದೆ ಹಲ್ಲೆ ಆಗಿದ್ರು ಕೂಡ ಇನ್ನೂ ದಾಖಲಾಗಿಲ್ವಂತೆ ಎಫ್ಐಆರ್. 10 ಬಾರಿ ಠಾಣೆ ಮೆಟ್ಟಿಲೇರಿದ್ರು ಕೂಡ ಕೇರ್ ಮಾಡ್ತಿಲ್ವಂತೆ ಪೊಲೀಸರು. ಸದ್ಯ ಡಿಸಿಪಿ ಸೂಚನೆಯ ಮೇರೆಗೆ ಕೇಸ್ ದಾಖಲಿಸುವುದಕ್ಕೆ ಚಿಂತನೆ ನಡೆಸಿದ್ದಾರೆ ಪೊಲೀಸರು. ಭಜಂತ್ರಿ ಹಾಗೂ ಗೋಕಾಕ್ ಕುಟುಂಬದ ವ್ಯಾಜ್ಯಕ್ಕೆ ಇದೀಗ ಕ್ರಿಮಿನಲ್ ಸ್ವರೂಪ ಪಡೆದುಕೊಂಡಿದೆಯಂತೆ. ಬೆಂಡಿಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2 ಕುಟುಂಬಗಳ ನಡುವೆ ಅತಿ ದೊಡ್ಡ ಗಲಾಟೆ ಆಗೋಗಿತ್ತು. ರಾಘವೇಂದ್ರ ಗೋಕಾಕ್ ಮತ್ತು ಕ್ಯಾನ್ಸರ್ ಪೀಡಿತ ಶರೀನ್ ಹೋರಾಟ. ಬೆಂಡಿಗೇರಿ ಇನ್ಸ್ಪೆಕ್ಟರ್ ವಿರುದ್ಧ ಕರ್ತವ್ಯ ಲೋಪ ಆರೋಪ ಮಾಡಿದ್ದಾರೆ ಶರೀನ್. ವೈದ್ಯಕೀಯ ದಾಖಲೆಗಳಿದ್ರೂ ಕೂಡ ಎಫ್ಐಆರ್ ಮಾಡಿಲ್ಲ ಅನ್ನುವಂತ ಗಂಭೀರ ಆರೋಪ. ಆರೋಪಿಗಳಿಗೆ ಪೊಲೀಸರ ಬೆಂಬಲ ಸಿಗ್ತಾ ಇದೆಯಂತ ಶರೀನ್ ಭಜಂತ್ರಿ ಗಂಭೀರ ಆರೋಪ ಮಾಡಿದ್ದಾರೆ. ರಾಘವೇಂದ್ರ ಗೋಕಾಕ್ ಹಾಗೂ ಕುಟುಂಬದಿಂದ ಜೀವ ಬೆದರಿಕೆ ಅಂತ ಮನವಿ ಮಾಡಲಾಗಿದ್ದು, ಹಳೆ ಕೇಸ್ ಎಫ್ಐಆರ್ ಆಗ್ತಾ ಇದ್ದಂತೆ ಆರೋಪಿತನಿಂದ ಕೂಡ ಜಾತಿ ನಿಂದನೆ ಕೇಸ್ ದಾಖಲಾಗಿ ಹೋಗಿದೆ ಅಂತೆ. ಪ್ರತಿ ದೂರು ಕೊಟ್ಬಿಟ್ಟಿದ್ದಾರೆ. ಈ ಕಡೆ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಇಷ್ಟು ದಿನ ಯಾವುದೇ ಕೇಸ್ ಕೊಟ್ಟಿರ್ಲಿಲ್ಲ. ಬಿಕಾಸ್ ಪೊಲೀಸರು ಕೇಸ ತಗೊಂಡಿಲ್ಲ, ಎಫ್ಐಆರ್ ಮಾಡಿಲ್ಲ ಅಂತ ಆರಾಮಾಗಿ ಓಡಾಡ್ಕೊಂಡಿದ್ರು. ಯಾರ ಮೇಲೆ ಆರೋಪ ಇದೆಯಲ್ಲ ಅವರು. ಈಗ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಹಿರಿಯ ಅಧಿಕಾರಿಗಳ ಒತ್ತಡದಿಂದ ತಾವು ಕೂಡ ಬಂದು ಈಗ ಜಾತಿ ನಿಂದನೆ ಕೇಸನ್ನ ದಾಖಲಿಸಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ನಮ್ಮ ಮನೆಯವ್ರ ಮೇಲೆ ಸರ್ ಒಟ್ಟಿಗೆ ಹೊಡೆದ ನನಗೆ ಜೂನ್ ತಿಂಗಳದಾಗ ಸರ್ ನನ್ನ ಮೇಲೆ ಅಟ್ಯಾಕ್ ಆಗ್ತೈತೆ ಸರ್. ಈ ರಾಘವೇಂದ್ರ ಗೋಕಾಕ್ ಅವ್ರ ಮನ್ಯಾಗಿನವ್ರು ಎಲ್ಲರೂ ಸೇರಿ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ ಸರ್. ನನಗೂ ನಮ್ಮ ಮನೆಯವ್ರ ಮೇಲೆ ಸರ್ ಇಲ್ಲೇ ರೋಡ್ ಮೇಲೆ ಹೊಡಿತಾರೆ ಸರ್. ಹೊಡೆದ್ರೆ ನಾನು ಪೊಲೀಸಿಗೆ ಫೋನ್ ಮಾಡಿದೆ ಸರ್. SR ನಾಯಕ್ ಸಾಹೇಬ್ರಿಗೆ ಫೋನ್ ಮಾಡಿದೆ ಸರ್. ಹಿಂಗೆ ಆಮೇಲೆ ನಮ್ಮ ಕ್ಯಾಮ್ರಾ ಎಲ್ಲ ಇದು ಕ್ಯಾಮ್ರಾ ಹಾಕ್ಸಿದ್ವಿ ಸರ್ ನಾವು, ಸೋಲಾರ್ ಕ್ಯಾಮ್ರಾ. ಆ ಕ್ಯಾಮ್ರಾ ಹೊಡೆದಾಕಿದ್ರು ಸರ್. ಅವತ್ತು ಹೊಡೆದಾಕಿ ನನ್ನ ಮೇಲೆ ಅಟ್ಯಾಕ್ ಮಾಡ್ಯಾರ, ನನ್ನ ಮೇಲೆ ನಮ್ಮ ಮನೆಯವ್ರ ಮೇಲೆ ಸರ್. ಒಟ್ಟಿಗೆ ಹೊಡೆದ ಸರ್. ಅವಾಗ ನಾನೇನು ಮಾಡಿದೆ, ಪೊಲೀಸರಿಗೆ ಫೋನ್ ಮಾಡಿದೆ ಸರ್. ಹಿಂಗೆಲ್ಲ ನನ್ನ ಮೇಲೆ ಅಲ್ಲೇ ಆಗತ್ತೈತಿ, ನಮ್ಗೆ ಸ್ವಲ್ಪ ಪೊಲೀಸರು ಕಳಿಸ್ಕೊಡ್ರಿ ಅಂತೇಳಿ ಸಾಹೇಬ್ರು ಏನು ಮಾಡಿದ್ರು, ಪೊಲೀಸನ್ನ ಕಳಿಸ್ಕೊಟ್ಟಾರ ಸರ್. ಪೊಲೀಸರ ಸಮ್ಮುಖದಾಗ ಮತ್ತೆ ಹೊಡೆದಾರ ಸರ್. ನನಗಾತ ನಮ್ಮ ಮನೆಯವ್ರಿಗಾತ ಸರ್. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ನಮಗೆ ಭಾಳ ಕಠಿಣ ಆಗಿತ್ತು ಸರ್. ಹೋಗಿ ಸ್ಟೇಷನ್ಗೆ ಹೋಗಿ ಹೇಳಿ ಆಮೇಲೆ ನಾವು ಅವರು ಹಾಸ್ಪಿಟಲ್ಗೆ ಹೋಗ್ರಿ ಅಮ್ಮ MLC ಮಾಡಿಸ್ಕೊಂಡು ಬರ್ರಿ ಅಂತ ಹೇಳಿದೆ ಸರ್. ಹೋಗಿ MLC ಮಾಡಿಸ್ಕೊಂಡು ಬಂದರೂ ಸಹಿತ ತಿರುಗಿ 1 ವರ್ಷ ಆಯ್ತು ಸರ್. ಇದುವರೆಗೂ ಅವ್ರೇನು ಕಂಪ್ಲೇಂಟ್ ತೊಗೊಂಡಿಲ್ಲ ಸರ್ SR ನಾಯಕ್ ಸಾಹೇಬ್ರು. ಅದು ಆಸ್ತಿ ಸಲುವಾಗಿ ಕೇಸ್ ನಡೆಯತ್ತಿತ್ತು ಸರ್ ಕೋರ್ಟ್ನಾಗ. ಅದು ಅಲ್ಲಿಂದೇನು ಇತ್ಯರ್ಥಿ ಆಗೋ ತನಕನೂ ಅವರಿಗೆ ಸಮಾಧಾನ ಇಲ್ಲಾಂದ್ರೆ ನಾವಾದರೂ ಏನು ಮಾಡೋಣ ಸರ್. ಮನೆ ಬಿಟ್ಟು ಹೋಗಲಿ ಅಂತಂತೇಳಿ ನಮ್ಮೇಲೆ ಇಷ್ಟ ಅವರು ಅಧಿಕಾರ ತೋರಿಸ್ತಾರೆ ಸರ್. ಹೋಗಲಿ ಅಂತೇಳಿ ಮಠ ಮಂತ್ರ ಮಾಡಿಸ್ತಾರೆ ಸರ್. ಅದು ಏನೇನೋ ಮಟನ್ ಗಿಟನ್ ಏನೇನೋ ತಂದಿಡ್ತಾರೆ ಸರ್. ಮನೆ ಮಠ ಎಲ್ಲ ಅದನ್ನ ಹೋಗಿ ಹೇಳಿದ್ರೆ ಸಾಹೇಬ್ರು ಪ್ರೂಫ್ ಬೇಕಂತ ಹೇಳ್ತಾರೆ ಸರ್. ಈಗ ನಮ್ಮ ವಿರುದ್ಧ ಇರೋರು ಯಾರು ಸರ್? ಓಕೆ, ಈಗ ಯಾರು ದೂರು ಕೊಟ್ಟಿಲ್ಲ ಅಂತ ಆರೋಪ ಮಾಡ್ತಾ ಇದ್ರು, ಅಂದ್ರೆ ಎಫ್ಐಆರ್ ದಾಖಲಿಸಿಲ್ಲ ಅಂತ ಆರೋಪ ಮಾಡ್ತಾ ಇದ್ರಲ್ಲ ಶರೀನ್, ಅವರೇ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರೀನ್ ಅವರೇ ನಮಸ್ತೆ. ನಮಸ್ತೆ ಸರ್. ಏನಾಗಿರೋದು ಶರೀನ್ ಅವರೇ ಎಕ್ಸಾಕ್ಟ್ಲಿ ಹೇಳಿ. ಪೊಲೀಸರ ಮೇಲೆ ಗಂಭೀರ ಆರೋಪ ಮಾಡ್ತಿದ್ದೀರಿ, ಯಾಕೆ, ಏನಾಯ್ತು? ಹಾ ಸರ್, ಮನಿ ಲೀಸ್ ಕೊಟ್ಟಿರ್ತೀವಿ ಸರ್ ನಾವು 2019ರಲ್ಲಿ ಸರ್. ಮನೆ ಲೀಸ್ ಕೊಟ್ಟಿರೋದನ್ನ ಮಾತಾಡ್ತಾ ಇರೋದು ಶರೀನ್ ಅವರೇ ಹೇಳಿ. ಹಾ ಮೇಡಮ್, ಮನಿ ಲೀಸ್ ಕೊಟ್ಟಿರ್ತೀವಿ ಮೇಡಮ್ ನಾವು. ಓಕೆ, ಲೀಸ್ ಪೆಂಡೆನ್ಸಿ ಮುಗ್ದಿರುತ್ತೆ ಮೇಡಮ್. ನಾವು ಲೀಸ್ ಓಪನ್ ಮಾಡ್ಕೊಂಡು ಅವ್ರ ದುಡ್ಡು ನಾವು ಕೊಟ್ಬಿಟ್ಟು ಮನೆ ಕುಲ್ಲ ಮಾಡ್ಕೊಂಡಿರ್ತೀವಿ ಮೇಡಮ್. ಓಕೆ, ಅವರು ನಾವೀಗ ಅಲ್ಲಿದ್ದೀವಿ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಗೆ ಅಲ್ಲಿಂದ ಓಡಿಸ್ಬೇಕಂತೇಳಿ ರೌಡಿಗಳಿಂದ ನಮ್ಗೆ ಅಟ್ಯಾಕ್ ಮಾಡಿಸ್ತಾರೆ ಮೇಡಮ್. ಇದು 1-2 ತಿಂಗಳಿಂದ ಅಲ್ಲ ಮೇಡಮ್, ಹಲವಾರು ವರ್ಷದಿಂದ ನಮ್ಮ ಮೇಲೆ ಈ ತರ ಆಗ್ತಾ ಇದೆ ಮೇಡಮ್. ಓಕೆ 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 ಅಲ್ಲೀಗ ಪೊಲೀಸರು ಯಾಕೆ ತಮ್ಮ ದೂರು ತಗೊಳ್ಳಿಲ್ಲ, ಯಾಕೆ ಎಫ್ಐಆರ್ ಮಾಡಿಲ್ಲ ಅಂತ ಅನಿಸ್ತು ನಿಮ್ಗೆ? ಅಂದ್ರೆ ಮೇಡಮ್, ದುಡ್ಡಿರೋ ಸೌಕರ್ ಜನದ ಮುಂದೆ ನಾವೆಲ್ಲ ಯಾವ ಲೆಕ್ಕ ಮೇಡಮ್? ಹಾ ಮೇಡಮ್, ಎಷ್ಟು ಸಾರಿ ಸ್ಟೇಷನ್ಗೆ ಹೋದ್ರು ನಮ್ ಕಂಪ್ಲೇಂಟ್ ಏನ್ ರಿಜಿಸ್ಟರ್ ಆಗಿಲ್ಲ ಮೇಡಮ್. ಅಂದ್ರೆ ಪೊಲೀಸರು ಕೂಡ ಅವ್ರ ಪರವಾಗಿದ್ರು ಅಂತನಾ? ಇದ್ರು ಮೇಡಮ್. ಮನೆ ಲೀಸ್ ಯಾರಿಂದ ಪಡ್ಕೊಂಡಿರೋದು ನೀವು? ಈಗ ಯಾರು ಹಲ್ಲೆ ಮಾಡಿದ್ರಲ್ಲ ಬಂದು, ಅಂದ್ರೆ ಅವರಿಂದನಾ? ರಾಘವೇಂದ್ರ ಗೋಕಾಕ್ ಅಂತ ಹೇಳಿ ಮೇಡಮ್. ರಾಘವೇಂದ್ರ ಗೋಕಾಕ್ ಅವರಿಂದ. ದೇವೇಂದ್ರ ಬಳ್ಳಾರಿ ಅನ್ನೋರಿಗೆ ಮನೆ ಲೀಸ್ ಕೊಟ್ಟಿರ್ತೀವಿ ಮೇಡಮ್. ಆಕೆ ಮನೆ ಈಗ ಹಿಂಗಿದೆ ಅಂದ ತಕ್ಷಣ ನಾ ಖರೀದಿ ಮಾಡಿದೀನಿ ಅಂತೇಳಿ ರಾಘವೇಂದ್ರ ಗೋಕಾಕ್ ಅವ್ರು ನಮ್ಮ ಮೇಲೆ ಕೋರ್ಟಲ್ಲಿ ಕೇಸ್ ಹಾಕಿರ್ತಾರೆ ಮೇಡಮ್. ಆ ಕೇಸ್ ನಡೀತಾ ಇದೆ ಮೇಡಮ್. ಯಾರ್ದಂತ ಇತ್ಯರ್ಥಿ ಆಗೋ ತನಕನಾದ್ರೂ ಸಮಾಧಾನವಾಗಿರ್ಬೇಕಲ್ವಾ ಮೇಡಮ್? ಹೌದು. ಈ ತರ ಓಕೆ, ಎನಿವೆ ಈಗ ಎಫ್ಐಆರ್ ದಾಖಲಾಯ್ತಲ್ಲ ಶರೀನ್ ಅವರೇ, ಈಗ ಮತ್ತೊಂದು ಅವರು ದೂರು ಕೊಟ್ಟಿದಾರಂತಲ್ಲ ರಾಘವೇಂದ್ರ ಅವರು, ಜಾತಿ ನಿಂದನೆ ಕೇಸ್ ಹಾಕಿದಾರಂತೆ. ಹೌದು ಮೇಡಮ್, ನಾವ್ ಏನ್ ಅಂದಿಲ್ಲ, ಏನ್ ಮಾಡಿಲ್ಲ ಮೇಡಮ್. ಜಾತಿ ನಿಂದನೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಕೇಸ್ ಮಾಡಿದಾರೆ ಮೇಡಮ್ ಅವರು.
ಇಷ್ಟೆಲ್ಲ ಅನ್ಯಾಯ ಆದ್ರೂ ಸಹ ಪೊಲೀಸ್ ಸ್ಟೇಷನ್ ಅಲ್ಲಿ ಜಾತಿ ನಿಂದನೆ ಮಾಡಿದೀವಿ ಅಂದ ತಕ್ಷಣ ಕೇಸ್ ಎಷ್ಟು ಜಲ್ದಿ ಎಷ್ಟು ಬೇಗ ತಗೊಂಡಿದ್ದಾರೆ ಮೇಡಮ್. ನಮ್ಗೆ ಈ ತರ ಅನ್ಯಾಯ ಆಗ್ತಿದೆ ಅಂತ ಕಣ್ಣಿಂದ ನೋಡಿದ್ರು ಸಹಿತ ಯಾಕೆ ಕಂಪ್ಲೇಂಟ್ ತಗೋತಿಲ್ಲ ನಮ್ದು ಅಂತ ಗೊತ್ತಾಗ್ತಿಲ್ಲ. ನಾನೊಂದು ಗೃಹಿಣಿ ಮೇಡಮ್, ನಾನು ಕ್ಯಾನ್ಸರ್ ಪೇಷಂಟ್ ಮೇಡಮ್. ಇವಾಗ ನಾನು ಕ್ಯಾನ್ಸರ್ ಇಂದ ಬಳಲ್ತಿದ್ದೀನಿ ಮೇಡಮ್. ಓಕೆ. ನಮ್ಮ ಮನೇಲಿ ಗಂಡು ಮಕ್ಕಳು ನಿಮ್ಮ ಆಗ್ರಹ ಏನು? ಈಗ ಕೇಸ್ ಇತ್ಯರ್ಥ ಆಗೋ ತನಕ ಕೂಡ ಬದುಕಕ್ ಬಿಡಿ ಅಂತ ಅಲ್ವಾ? ಮೇಡಮ್ ಅಲ್ಲಿ ಕ್ಲಿಯರ್ ಆಗೋ ತನಕ ನಮಗೆ ಈಗ ಮನೆ ಖಾಲಿ ಮಾಡಿಸ್ಬಿಟ್ಟಿದಾರಾ ಶರೀನ್ ಅವರೇ ತಮ್ಮನ್ನ? ಮೇಡಮ್ ರೌಡಿಗಳಿಂದ ಮನೆ ಬೀಗ ಹಾಕ್ಸಿದಾರೆ ಮೇಡಮ್. ಓಕೆ. ಲೀಸ್ ಅಮೌಂಟ್ ವಾಪಸ್ ಬಂತ ನಿಮಗೆ? ಕೊಟ್ಟಿದ್ವಿ ಮೇಡಮ್, ಲೀಸ್ ಅಮೌಂಟ್ ವಾಪಸ್ ಮಾಡಿದ್ವಿ ಮೇಡಮ್ ಅವ್ರಿಗೆ. ಓಕೆ. ಈಗ ಏನು ಹೇಳ್ತೀರಿ ಶರೀನ್ ಅವರೇ? ಈಗ ನಿಮ್ಗೆ ಏನು ಆಗ್ಬೇಕೀಗ? ಏನು ಒತ್ತಾಯ ನಿಮ್ದು? ಮೇಡಮ್ ನಮ್ಗೆ ನಮ್ಮ ಮನೆ ನಮ್ಗೆ ಸಿಗ್ಬೇಕು ಮ್ಯಾಮ್. ನಮ್ಮ ತಂದೆ ತಾಯಿಗೆ ನನ್ನ ಮಕ್ಕಳಿಗೆ ಯಾರು ಆಸರೆ ಇಲ್ಲ ಮೇಡಮ್. ನಮ್ಗೆ ಅದೊಂದೇ ಕೋರಿಕೆ ಮೇಡಮ್. ಮತ್ತು ಪೊಲೀಸರು ಬಡವ್ರ ಹತ್ರ ಒಂದು ಸ್ವಲ್ಪ ಬಡವ್ರ ಕಷ್ಟನೂ ಕೇಳಲಿ ಅಂತ ನಾನು ಹೇಳೋದು ಮೇಡಮ್. ಓಕೆ 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 ಶರೀನ್ ಅವರೇ, ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.